ಆವಾಗ ಬಾಗಿಲು ಹಾಕ್ಲಿಕ್ಕೆ ಆ ಹೆಣ್ಮಗಳು ಹೊರಗ್ ಬಂದ್ಲು. ನಮ್ಮ ಹೊಸ್ತಲ ಮೇಲೆ ಇದ್ದಂತ ಒಂದು ಚೀಲವನ್ನ ನೋಡಿ ಆಶ್ಚರ್ಯ ಆಯ್ತು. ಏನಿರಬಹುದು ಅಂತ ತಗೊಂಡು ಹೋಗಿ ಗಂಡನ ಕೈಯಲ್ಲಿ ಕೊಟ್ರು. ಬಾಗಿಲು ಹಾಕಿದ ಮೇಲೆ ದೀಪ ಆರಿಸೋರು ಅವ್ರು. ಆ ಚೀಲ ತಗೊಂಡು ಮನೆಗೆ ಹೋದ್ಲು. ಬಾಗಿಲು ಮುಂದಕ್ಕಂದ್ರು ದೀಪನೇ ಆರಿಸಲಿಲ್ಲ. ಯಾಕಂದ್ರೆ ಚೀಲದಲ್ಲಿ ಏನಿದೆ ಅಂತ ನೋಡುವಾಗ ಅದರಲ್ಲಿ ಹಣ ಇತ್ತು, ನಾಣ್ಯಗಳಿದ್ದು, ಬೆಳ್ಳಿಯ ನಾಣ್ಯಗಳು. ಅವಾಗ ಯಾರು ಇರ್ಬೋದು ಅಂತ ವಿಚಾರ ಮಾಡೋದು ಬಿಟ್ಟು ಮತ್ತೆ ಎಷ್ಟಿರಬಹುದು ಅಂತ ಶುರುವಾಯ್ತು ನೋಡಿ ಲೆಕ್ಕ. ಆವಾಗ ಇಬ್ಬರು ಕಲ್ತು ಎಣಿಸ್ಲಿಕ್ಕತ್ತಿದ್ರು. ಗಂಡ ಎಣಿಸದ, ಹೆಂಡತಿಗೆ ಹೇಳೋದು ಎಷ್ಟಾದ್ರಿ ಅಂದ್ರೆ 100 ನಾಣ್ಯಗಳು ಇಲ್ಲ 99 ನಾಣ್ಯಗಳು ಈ ಚೀಲದಲ್ಲಿ ಅವ ಅಂತ ಗಂಡ ಹೇಳ್ದ. ಅವಾಗ ಹೆಂಡತಿ ಹೇಳಲು, ಇಲ್ಲ ನೀವು ತಪ್ಪು ಎಣಿಸಿರಿ, ಇದ್ರೆ 100 ಇರ್ಬೇಕಾಗಿತ್ತು, ಅದು ಒಂದು ಕಡಿಮೆ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ, ಮತ್ತೆ ಇನ್ನೊಂದ್ಸಲ ಎಣಿಸ್ರಲ್ಲ. ಮತ್ತೆ 1 2 ಅಂತ ಎಣಿಸೋದಾಗ ಮತ್ತೆ ಹೇಳ್ದ 99 ಅಂದ. ಮತ್ತೆ ಹೇಳ್ತಿಲ್ಲ, ಅದು ಸಾಧ್ಯ ಇಲ್ಲ, ನಾ ಎಣಿಸ್ತು ಅಂದ್ಲು. ಹೀಗೆ ನಾನು ಎಣಿಸು ನೀನ್ ಎಣಿಸು ಅನ್ನೋದ್ರೊಳಗಾಗಿ ಬೆಳಕರಿತಾ ಬಂತು. ಪ್ರತಿನಿತ್ಯ ಊಟವನ್ನ ಮಾಡಿ ಕಣ್ತುಂಬ ನಿದ್ದೆ ಮಾಡುವಂತ ವ್ಯಕ್ತಿಗಳಿಗೆ ಇವತ್ತೇನಾಯ್ತಮ್ಮ, ನಿದ್ರೇ ಬರ್ಲಾರ್ದಂಗಾಯ್ತು. ಅವಾಗ ಗುರುಗಳು ಕೇಳಿದ್ರು, ನೋಡಪ್ಪ ಶಿಷ್ಯ, ಅವ್ರು ಯಾಕೆ ಕಣ್ತುಂಬ ನಿದ್ದೆ ಮಾಡ್ತಿದ್ರಂದ್ರೆ ಪ್ರತಿದಿನ ಅವ್ರಿಗೆ ಯಾವುದು ಬೇಕಿದ್ದಿಲ್ಲ, ಅವ್ರಿಗೆ ಇದು ಬೇಕು ಅನ್ನುವಂತ ಭಾವ ಇದ್ದಿಲ್ಲ, ಅದಕ್ಕೆ ಕಣ್ತುಂಬ ನಿದ್ದೆ ಮಾಡ್ತಿದ್ರು. ಆದ್ರೆ ಇವತ್ತ ಹಣ ಅನ್ನುವಂಥದ್ದು ಏನ್ ಮಾಡ್ತ, ಆಸೆ. ಅವ್ರಿಗೆ ಆಸೆ ಇದ್ದಿಲ್ಲ. ನೀ ಕೊಟ್ಟ ದುಡ್ಡಿನಲ್ಲಿ ಅವ್ರೇನ್ ಮಾಡ್ತಿದ್ರು ಅಂದ್ರೆ ಆರಾಮಾಗಿ ಸಂಸಾರವನ್ನ ಮಾಡಿ ಇದ್ದದ್ದನ್ನ ತಿಂದು ಕಣ್ತುಂಬ ನಿದ್ದೆ ಮಾಡ್ತಿದ್ರು. ಆದ್ರೆ ಇವತ್ತ ದುರಾಸೆ ಅನ್ನುವಂಥದ್ದು ಏನ್ ಮಾಡಿತ್ ನೋಡು, ಅವ್ರಿಗೆ ಬೆಳತಾನ ಲೆಕ್ಕ ಮಾಡೋದ್ರಾಗೆ ಅದು ಸರಿ ಹೋಯ್ತು ಸಮಯ, ನಿದ್ದೆ ಬರ್ಲಾರ್ದಂಗಾಯ್ತು ಅಂತ ಹೇಳ್ದಂಗ ಗುರುಗಳು ಕೂಡ ಶಿಷ್ಯರಿಗೆ ಹೇಳಿದ್ರು, ನೋಡು ಇಷ್ಟೆಲ್ಲ ಇದ್ರು ಕೂಡ ಸಾಕು ಅನ್ಸಂತ ಮನಸ್ಸೇ ನಿನ್ನಲ್ಲಿ ಇನ್ನು ಬೇಕು ಬೇಕು ಬೇಕಂತ ಏನು ಭಾವ ಅದ, ಆ ಲೆಕ್ಕ ಮಾಡೋದ್ರೊಳಗಾಗಿ ಮನಸ್ಸು ನಿನ್ನ ನಿದ್ದೆಯನ್ನ ಕೆಡಿಸಿ ಹಾಳು ಮಾಡ್ಯದ. ಆ ಮನಸ್ಸೇ ಹಾಳು ಮಾಡಿದ್ದ ದುರಾಶೆಯನ್ನ ಮಾಡಕತ್ತ. ಎಂದೂ ನೀನು ಇದ್ದದ್ದು ಸಾಕು ಅನ್ನುವಂತ ಭಾವ ಯಾವಾಗ ನಿನಗ್ ಬರ್ತದ ಆವಾಗಲೇ ಕಣ್ತುಂಬ ನಿದ್ದೆ ಬರ್ತದಂತ ಹೇಳ್ದಂಗ ನಮಗೂ ಕೂಡ ಬಯಸದೇ ಬಂದಂತ ಭಾಗ್ಯ. ಹಿಂದಿನ ಜನ್ಮದ ಪುಣ್ಯದಿಂದ ಈ ಜನ್ಮದಲ್ಲಿ ಏನು ಬರ್ತದೆ, ಎಷ್ಟೇ ಬರ್ಲಿ ಅಷ್ಟರಲ್ಲೇ ತೃಪ್ತಿಯನ್ನ ಸಾಕು ಅಂತ ಅನ್ಕೊಂಡ್ರೆ ನಮ್ಮ ಬದುಕು ಕೂಡ ನಿಜವಾಗಿ ಕೂಡ ಶಾಂತಿಯಿಂದ ಇರ್ಲಿಕ್ಕೆ ಸಾಧ್ಯ. ಶಾಂತಿ ನೆಮ್ಮದಿ ಎಲ್ಲಿ ಹುಡುಕಲು ಬೇಕಾಗಿಲ್ಲ. ನಾವು ಇದ್ದದ್ದನ್ನು ಹಾಳು ಮಾಡೋದು ಬೇಕಾಗಿಲ್ಲ, ಇಲ್ಲದನ್ನ ಪಡಿಬೇಕಂತ ಏನಿಲ್ಲ. ಹಿಂದಿನ ಜನ್ಮದಿಂದ ಬಂದಂತ ಭೋಗ ಭಾಗ್ಯಗಳೇನಾವ ಅದರಲ್ಲೇ ನಾವು ಸಮಾಧಾನವನ್ನು ಮಾಡಿಕೊಂಡ್ರೆ ಸಾಕು. ಅವಾಗ ಏನ್ ಮಾಡ್ತದಮ್ಮ ಅಂದ್ರೆ ಬೇರೆ ಮೋಕ್ಷಕ್ಕೆ ಬೇಕಾಗಿರತಕ್ಕಂತ ಸಾಧನಗಳು ನಮ್ಮ ಕೈ ಸೇರ್ತಾವ. ಇಲ್ಲಂದ್ರೆ ಈ ಮೋಕ್ಷದ ಇಚ್ಛೆನೇ ಆಗೋದಿಲ್ಲ, ಅಪೇಕ್ಷೆನೇ ಆಗೋದಿಲ್ಲ. ಅದಕ್ಕೆ ಇವೆರಡು ಪ್ರತಿಬಂಧಕಗಳು ಅಂತ ಇಲ್ಲಿ ಹೇಳಿದ್ರು. ಮತ್ತೆ ನಾಳೆ ದಿನ ಮುಂದಿನ ಒಂದು ಸೂತ್ರವನ್ನ ವಿಚಾರ ಮಾಡೋಣ ಅಂತಕ್ಕಂಥ ಮಾತನ್ನ ಹೇಳಲ್ಲಮ್ಮ. ಟೈಮ್ ಎಷ್ಟಾಯ್ತಮ್ಮ?
11:30 ಆಯ್ತು, 11:30. 11 ಆಗಿಲ್ಲ ಪರವಾಗಿಲ್ಲ. ಮತ್ತೆ ನೀವೇನೋ ಇದು ಮಾಡಿದ್ರಂತಲ್ಲಮ್ಮ ಮಠದಲ್ಲಿ, ಬೆಡ್ ಶೀಟ್ ಏನೋ ಕೊಟ್ಟಿರಂತ. ಏನಮ್ಮ ನೀವೆಲ್ಲ ನೀವೇ ಮಾಡಿದ್ರೆ ಹೆಂಗೆ? ಬೇರೆ ಸ್ವಲ್ಪ ಅವಕಾಶ ಮಾಡಿ ಕೊಡ್ರಿ. ಅಮ್ಮನೇ ಮಾಡಿದ್ರಿ. ಅಲ್ಲ, ಅಮ್ಮ ಮಾಡ್ಲಿ ಯಾರು ಮಾಡ್ಲಿ ಎಲ್ಲರೂ ನೀವು ಒಂದೇ, ಬೇರೆ ಬೇರೆ ಏನಿಲ್ಲ. ಅದಕ್ಕೆ ನನಗೆ ವಿಚಾರ ಗೊತ್ತಾಯ್ತು. ನಿನ್ನೆ ಅವರು ಸೌಕರ್ಯ ಇದ್ದಿಲ್ಲಮ್ಮ, ಹುಬ್ಳಿಯಾಗಿದ್ದ. ಅವ್ರು ಬರ್ತಾರ, ಮತ್ತೆ ನಾಳೆಗೆ ಅಮಾವಾಸ್ಯೆ ಇದೆ, ನಾಳೆನೆ ಕೊಡ್ರಿ ಅಂತ ಹೇಳಿದ್ನಮ್ಮ. ನಾನು ಇವತ್ತೇನೋ ಹಂಚಿದಂಗೆ ಕಾಣಿಸ್ತದ, ವಾಟ್ಸಪ್ ಅಲ್ಲಿ ಬಿಟ್ಟಾರ. ಇವತ್ತು ಅಮಾವಾಸ್ಯೆ ಆದಪ್ಪ, ನಾಳೆಗೆ ಎಲ್ಲರೂ ಕಲ್ತೀವಿ ಕೊಡ್ತೀವಿ ಅಂದ್ರು ಆಯ್ತು, ಕೊಡ್ರಿ ಎಲ್ಲರಿಗೆ. ಅವ್ರು ಎದಕ್ಕಂತ ಕೊಟ್ಟಾರ ಅದನ್ನ ಉಪಯೋಗ ಮಾಡ್ರಿ. ಹೆಚ್ಚಿಗೆ ಒಂದ್ ಸ್ವಲ್ಪ ಹೆಚ್ಚಿಗೆ ಬೇಕಾದ್ರೆ ಒಂದ್ 8-10 ಹುಡಿದ್ರೆ ಇರ್ಲಿ ಮಟ್ಟಕ್ಕೆ ಅಂತ ಹೇಳಿನಮ್ಮ ನಾನು. ಕಾರಣ ಏನಂದ್ರೆ ಒಂದಿಲ್ಲ ಒಂದು ಸಂದರ್ಭದಲ್ಲಿ ಮಠ ಅಂದ್ಮೇಲೆ ಯಾರಾದ್ರೂ ಬರ್ತಿರ್ತಾರ, ಹೊರಸ್ಥಳದವರು, ದಾರಿ ಹಿಡಿದು ಹೋಗೋರು. ಅನಾನುಕೂಲ ಆಯ್ತು ದಾರಿ ಅಂದಾಗ ಮಠ